ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇವಾಗ ಟೈಮ್ ಎಷ್ಟು ಗೊತ್ತಾ? ಇನ್ನೂ ಬೆಳಗಿನ ಜಾವ ಗೈಸ್, 5 ಗಂಟೆ ಅಷ್ಟೇ ಗೈಸ್. ಬೇಗನೆ ಎದ್ದಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ? ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಇವತ್ತು. ನೀವೆಲ್ಲರೂ ಹೇಳ್ತಾ ಇದ್ರಿ ನನಗೆ, ಪ್ರತಿ ಸಲ ನಾನು ದೇವ್ರ ಮನೆ ಕ್ಲೀನ್ ಮಾಡುವಾಗ್ಲೂ, ದೇವ್ರ ಮನೆ ಹೂವು ಮಾಡಿಸುವಾಗೋ ಅಥವಾ ದೇವ್ರ ಸಾಮಾನು ಕ್ಲೀನ್ ಮಾಡುವಾಗಲೂ ಹೇಳ್ತಾ ಇದ್ರಿ, ಶ್ವೇತಾ ಸ್ನಾನ ಎಲ್ಲ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ. ಬಟ್ ನಾನು ಅದನ್ನು ಯಾವುದೂ ಕನ್ಸಿಡರ್ ಮಾಡಲ್ಲ. ಬಟ್ ಸ್ಟಿಲ್ ನನಗೂ ಗೊತ್ತು, ತುಂಬ ಮಡಿಯಿಂದನೂ ಮಾಡ್ಬೋದು, ಮನಸ್ಸನ್ನು ಮಡಿ ಮಾಡಿಟ್ಕೊಂಡು ಮಾಡ್ಬೋದು ಅಂತ. ಬಟ್ ಎಲ್ಲರೂ ಹೇಳ್ತಾ ಇದ್ರಿ ಅಲ್ಲ, ಸೊ ನೋಡೋಣ, ಇದು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಸ್ನಾನ ಮಾಡಿಕೊಂಡು ಬೆಳಗ್ಗೆನೆ ಬಂದು ದೇವ್ರ ಮನೆಗೆ ಹೋಗಿ ಅಲ್ಲಿಂದ ದೇವ್ರ ಸಾಮಾನೆಲ್ಲ ತಂದು ಈಗ ಬೆಳಗ್ತಾ ಇದ್ದೀನಿ ಗೈಸ್. ಸೊ ನೋಡೋಣ, ನಾನು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಇದ್ದೀನಿ. ನನ್ನಲ್ಲೂ ಸ್ವಲ್ಪ ಚೇಂಜಸ್ ನೀವು ನೋಡ್ತಾ ಇರ್ಬೋದು. ನಾನು ಮೊದಲು ಪೂಜೆನೇ ಮಾಡ್ತಾ ಇರಲಿಲ್ಲ, ಬರೀ ದೇವ್ರ ದೀಪ ಎಲ್ಲ ರೆಡಿ ಮಾಡಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಈಗ ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನೀವೇ ನೋಡಿರ್ಬೋದು. ಇವಾಗ ಅಟ್ಲೀಸ್ಟ್ ವಾರಕ್ಕೊಂದೆರಡು ದಿನ ಹೂವು ಮಾಡಿಸೋಣ, ದೇವ್ರನ್ನ ನೋಡಿ ಖುಷಿ ಪಡೋಣ ಅಂದ್ಬಿಟ್ಟು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಆದಮೇಲೆ ಫೈನಲಾಗಿ ನಾನು ಸಹ ಎಲ್ಲರ ಹಾಗೇ ಲೈಕ್ ಸ್ನಾನ ಮಾಡಿಕೊಂಡು ಮಡಿಯಿಂದ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿನ ದಿನ ಈ ಸ್ಟೆಪ್ ತೊಗೊಂಡು ಇಲ್ಲಿ ಬಂದು ನಿಂತಿದ್ದೀನಿ, ದೇವ್ರ ಸಾಮಾನ ಬೆಳಗ್ತಾ ಇದ್ದೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ಈ ಚೇಂಜಸ್ ಬಗ್ಗೆ ಕಮೆಂಟ್ ಮಾಡಿ, ಆಯಿತಾ? ನೀವು ಕಮೆಂಟ್ ಮಾಡಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇಲ್ಲ, ಬಟ್ ನನಗೆ ಅದೊಂದು ಇನ್ನರ್ ಫೀಲು. ಸೊ ನಾನು ಈ ರೀತಿ ಮಾಡ್ಬೋದು, ಬಟ್ ನನಗೆ ಟೈಮ್ ಸಿಗಲ್ಲ. ಬಿಕಾಸ್ ನಿಮಗೆ ಗೊತ್ತು ಅಲ್ಲ, ಹೌಸ್ ಹೋಲ್ಡ್ ಥಿಂಗ್ಸಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಬೆಳಗ್ಗೆ ಎದ್ದು ನನ್ನದೇ ಆದ ಕೆಲಸಗಳು ಅದೆಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಆಮೇಲೆ ದೇವ್ರ ಮನೆ ಕೆಲಸ ಮಾಡೋದು ಅಂತ ನಾನು ಅಂದ್ಕೊಂಡಿರ್ತೀನಿ. ಇಲ್ಲ, ಸೊ ಚಿಂಟೋರ್ ಪಪ್ಪ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ನನಗೆ ಅದು ಯಾವುದಕ್ಕೂ ಟೈಮ್ ಸಿಗಲ್ಲ. ಸೊ ಏನದು ಸ್ನಾನ ಮಾಡೋ ಅಷ್ಟು ಟೈಮ್ ಸಿಗಲ್ಲ. ಬೇಗನೆ ದೇವ್ರ ಮನೆ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಚಿಂಟೋರ್ ಪಪ್ಪಾಗೆ ಅದನ್ನೆಲ್ಲ ರೆಡಿ ಮಾಡಿಕೊಡ್ಬೇಕು ಅನ್ನೋದು ಮುಂಚೆ ನನ್ನ ಮೈಂಡಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ. ನಾನು ಸಹ ಪೂಜೆ ಮಾಡ್ಬೋದು, ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲರ ಥರ ಪೂಜೆ ಮಾಡೋಣ ಅಂದ್ಕೊಂಡು ಈ ಸ್ಟೆಪ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಜೀವನನೇ ಇಷ್ಟು ಅಲ್ಲ ಗೈಸ್, ನಾವು ಏನೇನೋ ಅಂದ್ಕೊಂಡಿರ್ತೀವಿ, ಅದು ಏನೇನೋ ಆಗತ್ತೆ. ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ದೇವ್ರ ಮೇಲೆ ಭಕ್ತಿ ಬರುತ್ತೆ. ಐ ಮೀನ್ ದೇವ್ರ ಮೇಲೆ ಭಕ್ತಿ ನನಗೆ ಯಾವಾಗಲೂ ಇನ್ನರ್ ಫೀಲಲ್ಲಿ ಇದ್ದೇ ಇದೆ, ನಂಬಿಕೆ ಭಕ್ತಿ ಎಲ್ಲ. ಬಟ್ ಈ ರೀತಿಯಾಗಿ ನಾನು ಪೂಜೆ ಮಾಡೋ ಮುಖಾಂತರ ಇದನ್ನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಕಲ್ಪನೆ ಸಹ ಇಟ್ಕೊಂಡಿರಲಿಲ್ಲ. ನಾನು ಒಂದಿನ ಈ ರೀತಿ ಎಲ್ಲ ಮಾಡ್ಬೋದು ಅಂತ. ನನಗೆ ಮುಂಚೆ ಎಲ್ಲ ನಿಜ ಹೇಳಬೇಕು ಅಂದರೆ ತುಂಬಾ ಆಸೆ ಇತ್ತು. ಮದುವೆಗಿನ್ನ ಮುಂಚೆ ನಾನು ಮದುವೆ ಆದಮೇಲೆ ಇದೇ ರೀತಿ ಇರಬೇಕು, ಹೀಗೇ ಇರಬೇಕು, ನಾನು ಹೀಗೆ ಇರಬೇಕು, ನನ್ನ ಗಂಡ ಅದನ್ನು ಹಾಗೇ ಇರಬೇಕು ಅನ್ನೋ ಫೀಲೆಲ್ಲ ಇತ್ತು. ಬಟ್ ಅದೆಲ್ಲ ಉಲ್ಟಾ ಹೊಡೆದಿದ್ರಿಂದ ನಾನು ಈ ರೀತಿ ಇದ್ದೀನಿ. ಸೊ ಅದಕ್ಕೆ ಯಾರೂ ಕಾರಣ ಅಲ್ಲ, ಸಮಯ ಸಂದರ್ಭ ಅಷ್ಟೆ. ಹಾಗಾಗಿ ನಾನು ಹೀಗಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನನ್ನಲ್ಲೇ ಯಾರು ಹೇಗಾದರೂ ಇರಲಿ, ಆ ದೇವ್ರು ನನ್ನ ಜೊತೆ ಇದ್ದಾನೆ. ಸೊ ದೇವ್ರಿಗೆ ನನ್ನ ಕೈಲಾಗಿದ್ದು ಮಾಡಬೇಕು ಅಂತ ನನಗೆ ಅನಿಸಿ ಇವತ್ತಿನ ದಿನ ಈ ಚೇಂಜಸ್ ಆಗ್ತಾ ಇರೋದು. ಆ್ಯಂಡ್ ನಾನು ತುಂಬ ಜನ ನೋಡ್ತಾ ಇರ್ತೀನಿ. ಸೊ ಎಲ್ಲರೂ ಎಷ್ಟು ಚಂದ ದೇವ್ರ ಪೂಜೆ ಮಾಡ್ತಾರೆ, ನಾನು ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನನಗೆ ಆದ ದೇವ್ರ ಮನೆ ಹೀಗೇ ಇರಬೇಕು ಅನ್ನೋದು ಕಲ್ಪನೆ ಇದೆ. ಆ ಕಲ್ಪನೆಗೆ ತಕ್ಕಂತೆ ನಾನಿರೋ ಮನೇಲಿ ದೇವ್ರ ಮನೆ ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ಅಷ್ಟು ಮನಸ್ಸಾಗ್ತಾ ಇರಲಿಲ್ಲ. ಬಟ್ ಆದರೂ ಸಹ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನೋ ಒಂದು ಮಾಡೋಣ ಅಂತ ಹೊರಟಿದ್ದೀನಿ. ಎಷ್ಟು ದಿನ ಅಂತ ನಾವು ಹೀಗೆ ಇರೋಕ್ಕಾಗತ್ತೆ ಅಲ್ಲ, ಎಲ್ಲರಲ್ಲೂ ಚೇಂಜಸ್ ಆಗುತ್ತೆ. ಸೊ ನನ್ನಲ್ಲೂ ಚೇಂಜಸ್ ಆಗಿದೆ. ನಾನೇ ಚೇಂಜ್ ಆಗಿದ್ದೀನಿ ಅಂತ ಹೇಳಲ್ಲ, ಮೇ ಬಿ ಎಲ್ಲ ದೇವರ ಅನುಗ್ರಹ ಅಂತಲೇ ಹೇಳೋದು. ಸೊ ದೇವರು ಎಷ್ಟು ನಂಬ್ತೀನಿ ಅಂದರೆ ನಾನು ತುಂಬ ನಂಬ್ತೀನಿ. ಸೊ ಎಲ್ಲದಕ್ಕೂ ನನಗೆ ಆ ದೇವರೇ, ನನಗೇನೇ ಹೇಳಿದ್ರು ಯಾವಾಗಲೂ ಹೇಳ್ತೀನಿ, ದೇವರು ಇಟ್ಟಂಗೆ ಆಗತ್ತೆ. ನಮ್ಮ ಹಣೆಯಲ್ಲಿ ಮುಂಚೆನೇ ಬರೆದಿದೆ, ಎಲ್ಲದಕ್ಕೂ ನಮ್ಮ ಎಫರ್ಟ್ ಇರಬೇಕು. ಬಟ್ ಸ್ಟಿಲ್ ಅದೇನೇ ಇದ್ದರೂ
ಆ ದೇವರು ನಮ್ಮ ಹಣೆಯಲ್ಲಿ ಮುಂಚೆನೇ ಬರೆದಿಟ್ಟಿರ್ತಾನೆ, ನೀನು ಹೀಗೆ ಆಗಬೇಕು, ಇದನ್ನೇ ಮಾಡಬೇಕು, ಹೀಗೆ ಇರಬೇಕು ಅಂತ. ಸೊ ಅದರ ಅನುಸಾರವಾಗಿ ನಾವೆಲ್ಲ ಬೊಂಬೆಗಳು ಇಲ್ಲಿ ಅಷ್ಟೇ. ಹಾಗಾಗಿ ನೋಡಿ ಇವತ್ತಿನ ದಿನ ದೇವರು ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಸೊ ದೇವರಿಗೆ ನನ್ನ ಜೊತೆ ಪೂಜೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇರುವಾಗ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ. ಸೊ ದೇವ್ರಿಚ್ಛೆ ಅಂತೆ ಇವತ್ತು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಸಹ ಎಲ್ಲರ ಥರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹೂವು ಎಲ್ಲ ಮುಡಿಸಿ. ಅದೇ ಖುಷಿ ಗೈಸ್. ಚೇಂಜಸ್ ಅನ್ನೋದು ಯಾರನ್ನೂ ಕಾಯೋದಿಲ್ಲ, ಯಾವುದಕ್ಕೂ ಕಾಯೋದಿಲ್ಲ. ಯಾವಾಗ ಏನಾಗಬೇಕು ಅದಾಗೇ ಆಗುತ್ತೆ, ಹೌದಲ್ಲ? ಗೈಸ್ ದೇವ್ರ ಪೂಜೆ ಆಯಿತು ಅಲ್ಲ. ಸೊ ಅಡುಗೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಇವಾಗ ನಾನು ಬಿಸಿನೀರು ಕಾಯೋಕ್ಕಿಟ್ಟೆ ಫಸ್ಟು, ಬಿಕಾಸ್ ನೀರು ಬೇಕಲ್ಲ ಕುಡಿಯೋಕ್ಕೆ. ಹಾಗಾಗಿ ಆ್ಯಂಡ್ ಅನ್ನ ಮಾಡೋಕ್ಕೂ ಸಹ ಇಟ್ಟಿದ್ದೀನಿ. ನೋಡಿ ಹೊರಗಡೆ ಬಂದೆ, ಐ ಮೀನ್ ಬ್ಯಾಕ್ ಸೈಡು ಇನ್ನೂ ಫುಲ್ ಕತ್ಲೆ ಕತ್ಲೆ ಇದೆ ಗೈಸ್. ಎಷ್ಟು ಡಾರ್ಕ್ನೆಸ್ ಇದೆ ನೋಡಿ. ಇನ್ನೂ ಟೈಮ್ ತುಂಬ ಆಗಿಲ್ಲ ಗೈಸ್. ಇವಾಗ ಬೇಗ ಬೆಳಕಾಗಲ್ಲ ಅಲ್ಲ, ತುಂಬ ಕತ್ಲೆ ಕತ್ಲೆನೇ ಇರುತ್ತೆ, ತುಂಬ ಚಳಿ ಇರುತ್ತೆ. ನೋಡಿ ಈಗ ಸ್ವಲ್ಪ ಬೆಳಕಾಗ್ತಾ ಇದೆ ಲೈಟಾಗಿ. ಬನ್ನಿ ಒಳಗಡೆ ಹೋಗೋಣ, ನೀರೆಲ್ಲ ಫ್ಲಾಸ್ಕಿಗೆ ಹಾಕ್ಬಿಟ್ಟು ನೀರನ್ನ ಕುಡಿಯೋಣ. ನಿಮಗೆಲ್ಲ ಹೇಳಿದ್ದೆ ಅಲ್ಲ, ಚಿಂಟು ಸ್ಕೂಲಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಇದೆ ಅಂತ. ಹಾಗಾಗಿ ಚಿಂಟು ಅಮ್ಮ ಲಾಸ್ಟ್ ಟೈಮು ನಾನು 12:30 ಹಂಗೋ ಹೋಗಿದ್ದೆ ಊಟ ಕೊಡೋಕ್ಕೆ. ಆ ಟೈಮ್ ಹೋಗೋ ಅಷ್ಟರಲ್ಲಿ ಎಲ್ಲ ಅಲ್ಲಿ ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ನೀನು ಲಾಸ್ಟ್ ಟೈಮ್ ಬಂದಂಗೆ ಬರಬೇಡ, ಮುಂಚೆನೇ ಬರಬೇಕು ಅಂತ ಹೇಳಿಬಿಟ್ಟಿದ್ದಾನೆ. ಸೊ ನನ್ನ ಮಗ ಅಷ್ಟೆಲ್ಲ ಹೇಳಿರುವಾಗ, ಪ್ರೀತಿಯಿಂದ ಕರೆದಿರುವಾಗ ನಾನು ಹೋಗಬೇಕು ಅಲ್ಲ. ಹಾಗಾಗಿ ಬೇಗ ಬೇಗ ಕೆಲಸ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಅನ್ನ ಸಹ ಇಟ್ಬಿಡೋಣ ಅಂದ್ಬಿಟ್ಟು ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಅನ್ನ ಹೇಗೋ ಆಗ್ತಾ ಇದೆ ಅಲ್ಲ, ಆ ಗ್ಯಾಪಲ್ಲಿ ನೀರು ಕುಡಿದ್ಬಿಡೋಣ ಅಂದ್ಬಿಟ್ಟು ಲೆಮನ್ ವಾಟರ್ನ ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ತಿಂಡಿ ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಆ್ಯಕ್ಚುಲಿ ನೆನ್ನೆ ನಾನು ಚಾಪ್ಸ್ ಮಾಡಿದ್ದೆ, ಚಿಕನ್ ಚಾಪ್ಸು. ಸೊ ಅದೇ ಗ್ರೇವಿ ಇದೆ. ಹಾಗಾಗಿ ತಿಂಡಿ ಚಪಾತಿ ಮಾಡಿ ಚಿಕನ್ ಚಾಪ್ಸ್ ಜೊತೆ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಊಟಕ್ಕೆ ಪುಳಿಯೋಗರೆ, ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಈಗ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಅದು ಸಹ ರೆಡಿ ಆಯಿತು. ಅದಾದಮೇಲೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಿಮಗೆ ಗೊತ್ತು ನಾನು ಕಾಫಿ ಪ್ರಿಯಳು ಅಂತ. ತುಂಬ ಕಾಫಿ ಪ್ರಿಯ ಅಂತಲೂ ಏನಿಲ್ಲ, ಬಟ್ ಏನೋ ಅನಿಸುತ್ತೆ ನನಗೆ ಸಮ್ಟೈಮ್ಸ್ ಚಟ ಅನಿಸುತ್ತೆ. ಸೊ ಹಾಗಾಗಿ ಇದು ಚಟನೋ ಪ್ರಿಯನೋ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ನಾನು ಕಾಫಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಾಫಿ ಟೀ ಕುಡಿಯೋದಲ್ಲ, ಬಿಕಾಸ್ ನನಗೆ ಏನೇ ಇರ್ಬೋದು, ಬಂದು ಕಾಫಿ ಟೀ ಮಾಡ್ಕೊಂಡು ಬಿಡ್ತೀನಿ, ಕುಡಿದ್ಬಿಡ್ತೀನಿ. ಆಮೇಲೆ ಅನಿಸುತ್ತೆ ಇದು ಬೇಕಿತ್ತಾ ಅಂತ. ಬಟ್ ಅದು ಅದನ್ನೇ ಹೇಳೋದು, ಚಟ ಅಂತೀವಲ್ಲ ಹಾಗೆ. ಸೊ ಚಟನ ಬಿಡೋದು ಕಷ್ಟ, ಬಟ್ ಈ ಚಟನ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ. ಸೊ ಅದನ್ನು ಹೇಳ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ. ಬೇಗ ಎದ್ದಿದ್ದೀನಿ ಅಲ್ಲ, ತುಂಬ ಟೈಮ್ ಇದೆ. ಸೊ ಬೇಗ ತಿಂಡಿ ಬೇರೆ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಬಿಸಿ ಬಿಸಿ ಇದನ್ನು ತಿಂದ್ಬಿಡೋಣ. ಹೇಗೂ ನನ್ನ ಫೇವ್ರೆಟ್ ಚಾಪ್ಸ್ ಬೇರೆ ಇದೆ, ನಾನ್ ವೆಜ್ ಪ್ರಿಯಳು ಬೇರೆ ಅಲ್ಲ. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ತಿನ್ಬಿಡೋಣ ಅಂತ ಮನ್ಸಿಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ತಿಂತಾ ಇದ್ದೀನಿ. ಸೊ ಇನ್ನೂ ಚಿಂಟು ಬರೋದೆಲ್ಲ ಲೇಟು, ಇನ್ನು ಟೈಮ್ ಆಗಿಲ್ಲ ಅಲ್ಲ. ಸೊ ನಾವು ಫಸ್ಟ್ ತಿಂದ್ಬಿಡೋಣ, ಆಮೇಲೆ ಚಿಂಟು ಕೊಟ್ಟರೆ ಆಯಿತು ಅಲ್ವಾ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಅಲ್ಲ, ಪುಳಿಯೋಗರೆ ಗೊಜ್ಜು ಹಳೇದೇ ಇತ್ತು, ಆದರೂ ಸಹ ಹೊಸದು ಮಾಡಿದ್ದೀನಿ. ಯಾಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಚಿಂಟು ಇವತ್ತು ಕುಕ್ಕಿಂಗ್ ಕಾಂಪಿಟೇಷನ್ಗೆ ಕಾರ್ನ್ ಸಲಾಡ್ ಮಾಡ್ತಾ ಇದ್ದಾನೆ, ಸ್ವೀಟ್ ಕಾರ್ನ್ದು. ಅದ್ರ ಜೊತೆಗೆ ಏನಾದರೂ ಕೆಳಗಡೆ ಅಮ್ಮ ಪಾಪಡ್ ಮಾಡಿಕೊಡು ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಅವನಿಗೆ ಪಾಪಡ್ನ ಕರಿತಾ ಇದ್ದೀನಿ. ಪ್ರತಿ ಸಲನೂ ನಾನು ಲೇಟಾಗೆ ಹೋಗ್ತಾ ಇದ್ದೆ. ಅದಕ್ಕೆ ಈ ಸಲ ಬೇಗನೆ ಬಂದಿದ್ದೀನಿ, ನನ್ನ ಮಗಂಗೆ ಬೇಜಾರು ಮಾಡಬಾರ್ದು ಅಂತ. ಇನ್ನು ಬಂದಿಲ್ವಾ ನಿಮ್ ಗೆಸ್ಟ್?
ಹೋಗ್ಬೇಡ ಅಂದಿದ್ನಲ್ಲ. ಇಲ್ಲೆಂತ ನಾವು ಇರಂಗಿಲ್ಲ ಅಂತೆ, ಈಗ ಹೋಗ್ಬೇಕಂತೆ ನಾವು. ಈಗ ಆ ಟೀಚರ್ಸ್ ನೋಡ, ಅವರೇ ಜಡ್ಜ್. ಅಲ್ಲಿ ಪ್ಯಾಡ್ ಕೊಡ್ತೀವ್ರು ಟೀಚರ್ಸ್ ಸಖತ್ತ ಇದೆ. ಇದೊಂದು ಅದು ನಾಷ್ಟಿ ಕೊಡ್ತೀನಿ. ಮೆತ್ತಗಾಗೋಗುತ್ತೆ, ಅವ್ರು ಬಂದ್ಮೇಲೆ ಇರಬೇಕು. ಏನ್ ಮಾಡೋದ, ಈಗ ಹೋಗ್ಬೇಕು ನಾನು ಬಿಟ್ಟು. ಬಾಯ್, ಆ ಕಡೆಗೆ ಹೋಗ್ಬೇಕು. ಚೆನ್ನಾಗಿದೆ. ಹೀಗೆ ನಮ್ ಚಿಂಟು ಈ ಸ್ವೀಟ್ ಕಾರ್ನ್ ಚಾಟ್ ಮಾಡಿದಾನೆ. ಮತ್ತೆ ಮಾರಿ ಬಿಸ್ಕೆಟ್ ಯೂಸ್ ಮಾಡ್ಕೊಂಡು ಅದೊಂದು ಡೆಸರ್ಟ್ ಮಾಡಿದಾನೆ. ಮತ್ತೆ ಲೆಮನ್ ಮತ್ತೆ ಕಿವಿ ಯೂಸ್ ಮಾಡ್ಕೊಂಡು ಒಂದು ಜ್ಯೂಸ್ ಮಾಡಿದ್ದಾರೆ. ಸೊ ಇದಿಷ್ಟು ಇವ್ರು ಮಾಡಿರುವಂತ ಐಟಮು. ಇದು ಮೂರುನು ಅವಂದೇ ರೆಸಿಪಿನ. ಹೀಗೆ ಹಂಗೇನೆ ಕೈ ಮುಕ್ಕೋ. ಹಾಂ, ಎದೋಳು. ಎದ್ದೊಳದ. ಹಾಂ, ಹಂಗೆ ಎದ್ದು ಹಂಗೆ ತಿರ್ಗಿ ಹಂಗೆ ಕುತ್ಕೋಬೇಕು. ಹ್ಞೂ. ಮತ್ತೆ ಕುತ್ಕೋ. ಹ್ಞೂ, ಎದ್ದು. ಎದ್ದ. ಹಿಂಗೆ ತಿರ್ಕೊಂಡು ಹಂಗೆ ಕುತ್ಕೋಬೇಕ. ಅಂದ್ರೆ ಬರೀ ಎದ್ದೋಳೋದಲ್ಲ. ಅದು ಹೆಂಗೆ ಕೂತ್ಕೊಳ್ಳೋದು ಗೊತ್ತಿಲ್ಲ. ಅದು ಇರುತ್ತೆ. ಒಂದೇ ಸ್ಟ್ರೆಚ್ಚಲ್ಲಿ ಸಾಕ್ಸ್ ಹಾಕೊಂಡಿದ್ದಾರೆ, ಜಾರುತ್ತೆ, ಸ್ಲಿಪ್ಪರ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೊಂದು ಚಾಲೆಂಜ್ ಇತ್ತು. ಸೊ ಈ ರೀತಿ ಚಕ್ಲು ಬಕ್ಲು ಹಾಕೊಂಡು ಹಿಂಗೆ ಕುತ್ಕೊಂಡು ಒಂದ್ ಸರ್ಕಲ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಕುತ್ಕೋತಾರೆ. ಸೊ ಆ ರೀತಿ ನಾನ್ ಮಾಡ್ತೀನಿ ಅಮ್ಮ, ನಂಗೆ ಬರುತ್ತೆ ಅಮ್ಮ, ಈಸಿ ಅಮ್ಮ ಅಂತ ಹೇಳ್ತಾ ಇದ್ದ. ಸರಿ ಆಯ್ತು ಮಾಡು ಅಂದ್ಬಿಟ್ಟು ಬಿಟ್ಟೆ. ಅದ್ ನೋಡಿದ್ರೆ ಅವನು ಓಕೆ, ಅಟ್ ಲಾಸ್ಟ್ ಹಿ ಟ್ರೈಡ್. ಬಟ್ ನನ್ ಕತೆ ಏನ್ ಹೇಳ್ತೀರಾ, ಬನ್ನಿ ತೋರಿಸ್ತೀನಿ. ಯಾಕೆ ನಿನ್ಗಾಗುತ್ತಾ, ನಿನ್ ಕೈಲಾಗಲ್ಲ. ವೈಕುಂಠ ದೇವ ನಮೋ ನಮಃ. ಹಿಂಗೆ ಒಂದು ರೌಂಡ್ ಹಾಕ್ಬಿಟ್ಟೆ. ಎದ್ದೊಳಕ್ ಹೋಗಲ್ಲ ನೀನು ಹಣೆ ಬರೋಕ್ಕೆ. ಅಷ್ಟು ವೇಟ್ ಐತೆ. ಹೋಪ್ ಸೊ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನೋಡಿ ಎಷ್ಟು ಪಡ್ತಾ ಇದ್ದೀನಿ ಅಂತ. ಸಣ್ಣ ಆಗ್ಬೇಕು ಗೈಸ್, ಫಸ್ಟ್ ಸಣ್ಣ ಆಗ್ಬೇಕು.